ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಆದಿಕಾಂಡ 1ನೇ ಅಧ್ಯಾಯ ವಚನ 28. ಈ ವಾಕ್ಯವನ್ನು ಓದುವ ಮೊದಲು ಪವಿತ್ರಾತ್ಮರು ನನಗೆ ಪ್ರೇರೇಪಣೆ ಮಾಡಿದ್ದು, ದೇವರ ಆಶೀರ್ವಾದ ಹಲವಾರು ವಿಧದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಆದರೆ ಕೆಲವು ಆಶೀರ್ವಾದಗಳನ್ನು ವಿಶೇಷವಾಗಿ ಕೊಟ್ಟಿರ್ತಾರೆ. ವಿಶೇಷವಾದ ಆಶೀರ್ವಾದ, ಆ ವಿಶೇಷವಾದ ಆಶೀರ್ವಾದಗಳನ್ನು ನಾವು ಬಾಧ್ಯಸ್ಥರಾಗಿ ಪಡೆಯಬೇಕಾದರೆ ಆ ವಾಕ್ಯ ನಮ್ಮಲ್ಲಿ ಪರಿಪೂರ್ಣವಾಗಿ ಕಾರ್ಯ ಮಾಡುವಂಥದ್ದಾಗಿರಬೇಕು. ಇಲ್ಲಿ ನಾವು ನೋಡ್ತೇವೆ ಜಾಯಿಂಟ್ ಅಕೌಂಟ್ ಬ್ಲೆಸ್ಸಿಂಗ್. ಜಾಯಿಂಟ್ ಅಕೌಂಟ್ ಅಂದರೆ ಇಬ್ಬರು ಒಟ್ಟಾಗಿ ಸೇರಿದಾಗ ಮಾತ್ರ ಈ ಆಶೀರ್ವಾದ ಅವರಲ್ಲಿ ಪರಿಪೂರ್ಣವಾಗುತ್ತದೆ ಅನ್ನುವಂಥದ್ದು, ಸಂಪೂರ್ಣವಾಗುತ್ತದೆ. ಈ ವಾಕ್ಯ ಹೇಳುತ್ತೆ, ಆದಿಕಾಂಡ 1 ವಚನ 28, ದೇವರು ಆದಾಮ್ ಮತ್ತು ಹವ್ವಳನ್ನ ಆಶೀರ್ವದಿಸಿ, ಅಂದರೆ ಸೃಷ್ಟಿಸಿದರು ನರಮಾನವರನ್ನು ತನ್ನ ಸ್ವರೂಪದಲ್ಲಿ. ಆದಾಮ್ ಮತ್ತು ಹವ್ವಳನ್ನ ಇಬ್ಬರನ್ನ ಸೃಷ್ಟಿ ಮಾಡಿದ ಮೇಲೆ ಅವರಿಬ್ಬರನ್ನು ಕರೆದು ಅವರೀರ್ವರನ್ನು ಒಟ್ಟಾಗಿ ಸೇರಿ ಆಶೀರ್ವದಿಸಿದರು. ಆ ಆಶೀರ್ವಾದಕ್ಕೆ ಅವರಿಬ್ಬರು ಬಾಧ್ಯಸ್ಥರಾಗಿದ್ದರು. ದೇವರು ಅವರನ್ನು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ. ಮೊದಲನೇ ಆಶೀರ್ವಾದ, ನೀವು ಅಭಿವೃದ್ಧಿಯಾಗಬೇಕು. ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಪ್ರಾಪಂಚಿಕವಾದ ವ್ಯವಹಾರಗಳಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ, ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ, ಪ್ರೋಗ್ರೆಸಿವ್ ಅಂತೀವಿ. ಆ ಪ್ರೋಗ್ರೆಸ್ ಇಲ್ಲದ ಜೀವನ ಒಣಗಿ ಹೋಗುತ್ತದೆ. ಈಗ ಒಂದು ಗಿಡದಲ್ಲಿ ಜೀವವಿದ್ದರೆ ಮಾತ್ರ ಅದು ಬೆಳೆದು ಹಣ್ಣು ಹಂಪಲು ಕೊಡುತ್ತದೆ, ಪ್ರೋಗ್ರೆಸ್ ನೋಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ ಮತ್ತು ಅನೇಕ ಮಕ್ಕಳನ್ನ ಪಡೆಯಿರಿ. ಸಂತತಿ ಸಂತಾನ, ಮಕ್ಕಳು ಮೊಮ್ಮಕ್ಕಳನ್ನ ಕಾಣುವ ಸೌಭಾಗ್ಯ ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. ಮೊದಲನೆಯದು ಅಭಿವೃದ್ಧಿಯಾಗಿರಿ, ಎರಡನೆಯದು ಅನೇಕ ಮಕ್ಕಳನ್ನ ಪಡೆಯಿರಿ. ನಿಮ್ಮ ಸಂತತಿ ಸಂತಾನ ಆಶೀರ್ವದಿಸಲ್ಪಡಲಿ. ಮೂರನೆಯದು ಭೂಮಿಯನ್ನ ವಶಪಡಿಸಿಕೊಳ್ಳಿರಿ. ಅಂದರೆ ಈ ಭೂಮಿಯ ಮೇಲೆ ನಮಗೆ ಹಕ್ಕು ಅಧಿಕಾರ, ಭೂಮಿಯನ್ನ ನಾವು ಆಳ್ವಿಕೆ ಮಾಡಬೇಕು, ಭೂಮಿಯನ್ನ ನಾವು ವಶಪಡಿಸಿಕೊಳ್ಳಬೇಕು. ಸಮುದ್ರದ ಮೀನುಗಳ ಮೇಲೆ, ಆಕಾಶದ ಪಕ್ಷಿಗಳ ಮೇಲೆ, ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆ ದೊರೆತನ ಮಾಡಿರಿ. ದೊರೆತನ ಅಂದ್ರೆ ಏನು? ಒಂದು ಅಧಿಕಾರ, ಒಂದು ಅನಾಯಿಂಟಿಂಗ್, ಒಂದು ಅಧಿಕಾರ ಪೂರ್ವಕವಾಗಿ ಎಲ್ಲ ಸಕಲ ಪಶು ಪಕ್ಷಿ ಪ್ರಾಣಿಗಳ ಮೇಲೆ, ಅವೆಲ್ಲವುಗಳ ಮೇಲೆ ನಮಗೆ ದೇವರು ಅಧಿಕಾರವನ್ನು, ದೊರೆತನ ಮಾಡುವ ಒಂದು ಅಭಿಷೇಕವನ್ನ ಕೊಟ್ಟಿದ್ದಾರೆ. ಸೊ ಈ 4 ಆಶೀರ್ವಾದಗಳು, ಇನ್ನು ಮುಂದೆ ಇನ್ನು ಆಶೀರ್ವಾದ ಬರುತ್ತೆ. ಸೊಪ್ಪು, ತರಕಾರಿ, ಹಣ್ಣು ಹಂಪಲು ಇವೆಲ್ಲವನ್ನ ನಿಮ್ಮಿಬ್ಬರಿಗಾಗಿ ಸೃಷ್ಟಿ ಮಾಡಿದ್ದೇನೆ, ನೀವು ಇದನ್ನ ಭುಜಿಸಿರಿ ಅನ್ನುವ ರೀತಿಯಲ್ಲಿ ಈ ಎಲ್ಲಾ ಆಶೀರ್ವಾದಗಳು ನಮ್ಮಲ್ಲಿ ಸಂಪೂರ್ಣವಾಗಿ ನೆರವೇರಬೇಕಾದರೆ ಅದು ಕುಟುಂಬ ಜೀವಿತದ ಮೂಲಕ. ಗಂಡು ಮತ್ತು ಹೆಣ್ಣು ಆದಾಮ್ ಮತ್ತು ಹವ್ವಳನ್ನ ಆಶೀರ್ವದಿಸಿ ಅವರೀರ್ವರು ಒಟ್ಟಾಗಿ ದೇವರ ಪ್ರಸನ್ನತೆಯಲ್ಲಿ ವಿವಾಹ ಸಂಸ್ಕಾರದ ಅಭಿಷೇಕದ ಜೀವನವನ್ನ ಪ್ರಾರಂಭಿಸಿ ಅದನ್ನು ಕೊನೆಯವರೆಗೂ ಅವರು ಪ್ರಾಮಾಣಿಕತೆಯಿಂದ ಮುಂದುವರಿಸಿಕೊಂಡು ಹೋಗುವಾಗ ಈ ವಾಗ್ದಾನ ಅವರಲ್ಲಿ ನೆರವೇರುತ್ತದೆ. ಅದಕ್ಕಾಗಿ ಇದು ಜಾಯಿಂಟ್ ಅಕೌಂಟ್ ಅಲ್ಲಿ ಮಾಡಲ್ಪಟ್ಟಿದ್ದು. ಗಂಡ ಹೆಂಡತಿ ಇಬ್ಬರು ಒಟ್ಟಾಗಿ ಜೀವಿಸಿ ಈ ವಾಕ್ಯವನ್ನ ಕ್ಲೇಮ್ ಮಾಡುವಾಗ ಈ ಆಶೀರ್ವಾದ ಯೇಸುವಿನ ನಾಮದಲ್ಲಿ ಅವರಿಗೆ ಲಭಿಸುತ್ತದೆ. ದೇವರು ಆದಾಮ್ ಮತ್ತು ಹವ್ವಳಿಗೆ ಕೊಟ್ಟ ಆಶೀರ್ವಾದವನ್ನ ಏದೇನ್ ತೋಟದಲ್ಲಿದ್ದ ಸೈತಾನನು ಕೇಳಿಸಿಕೊಂಡನು. ಅವನು ಇಮ್ಮಿಡಿಯೇಟ್ ಆಗಿ ಒಂದು ಪ್ಲಾನ್ ಮಾಡಿದ. ದೇವರು ಕೊಟ್ಟ ಈ ಆಶೀರ್ವಾದ ಇವರಲ್ಲಿ ನೆರವೇರಬಾರದು, ಇವರಲ್ಲಿ ನೆರವೇರಬಾರದು. ಹಾಗಾದ್ರೆ ಏನು ಮಾಡಬೇಕು? ಮೊಟ್ಟ ಮೊದಲು ಗಂಡ ಹೆಂಡತಿಯರ ಮಧ್ಯೆ ಸಮಸ್ಯೆ ತರಬೇಕು. ಪ್ರೈಸ್ ದ ಲಾರ್ಡ್. ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯ ತರಬೇಕು. ಗಂಡ ಹೆಂಡತಿಯರ ಮಧ್ಯೆ ಜಗಳ, ವೈಮನಸ್ಯ, ಕಲಹ ಉಂಟಾಗಬೇಕು. ಅವರಿಬ್ಬರು ಒಟ್ಟಾಗಿ ಜೀವಿಸಲೇಬಾರದು. ಅವರಿಬ್ಬರನ್ನ ಬೇರ್ಪಡಿಸುವುದು ಸೈತಾನನ ದುರುದ್ದೇಶವಾಗಿದೆ. ಕಾರಣ ಸೈತಾನನಿಗೆ ಚೆನ್ನಾಗಿ ಗೊತ್ತು, ಅವರಿಬ್ಬರು ಒಟ್ಟಾಗಿ ಜೀವಿಸಿದರೆ ದೇವರು ಹೇಳಿದಂತ ಈ ವಾಗ್ದಾನದ ಆಶೀರ್ವಾದ ಅವರಲ್ಲಿ ಖಂಡಿತವಾಗಿ ನೆರವೇರಿಯೇ ತೀರುತ್ತದೆ ಅನ್ನುವ ರೀತಿಯಲ್ಲಿ. ಆದ ಕಾರಣ ಏನು ಮಾಡ್ದ? ಬಲಹೀನಳಾದ ಹವ್ವಳನ್ನ ಕುತಂತ್ರದಿಂದ, ಕನ್ನಿಂಗಿಂದ ಪ್ರಚೋದನೆ ಮಾಡಿ ಆಕೆಯನ್ನು ಪಾಪದಲ್ಲಿ ಬೀಳುವಂತೆ ಮಾಡಿ, ಬಹುಶಃ ಗಂಡ ಹೆಂಡತಿ ಜಗಳ ಮಾಡಬಹುದು ಎಂದು ಎಣಿಕೆ ಮಾಡಿದ.
ಅದನ್ನ ನಾವು ಚೆನ್ನಾಗಿ ಗಮನಿಸ್ತೀವಿ. ಎಲ್ಲಿ ಸರ್ವಶಕ್ತನಾದ ತಂದೆ ದೇವರು ಬಂದು ಆದಾಮನನ್ನ ಕೇಳುವಾಗ ಆದಾಮ ಹೇಳ್ತಾನೆ, ನಾನು ತಪ್ಪು ಮಾಡಿಲ್ಲ, ನೀನು ಕೊಟ್ಟ ಈ ಸ್ತ್ರೀ, ನೀನು ಕೊಟ್ಟ ಈ ಮಹಿಳೆ ನನಗೆ ಈ ಥರ ವಂಚನೆ ಮಾಡಿತು ಎಂದು ಮಹಿಳೆಯನ್ನು ದೂಷಿಸತೊಡಗಿದ. ಈಗ ಫ್ಯಾಮಿಲಿ ಲೈಫಲ್ಲಿ ನೋಡೋಣ, ಈಗ ನಾವೇ ಆದಾಮ್ ಮತ್ತು ಹವ್ವಳ ಜಾಗದಲ್ಲಿದ್ದರೆ, ನೀನೇ ಮಾಡಿದ್ದು, ನೀನು ಸರಿ ಇಲ್ಲ, ನೀನೇ ಹಣ್ಣು ಕೊಟ್ಟೆ ನನಗೆ, ನೀನು ನನ್ನನ್ನು ದೇವರಿಂದ ದೂರ ಮಾಡಿದೆ, ನೀನು ನನಗೆ ಬೇಡ, ಹಾಗೆ ಹೀಗೆ ಜಗಳ ಮಾಡಿ ಡೈವರ್ಸ್ ತನಕ ಹೋಗ್ಬಿಡ್ತಾಯಿತ್ತು. ಇವಾಗ ಬಿಡಿ, ಒಂದು ಡೈವರ್ಸ್ಗೆ ಕಾರಣನೇ ಬೇಕಾಗಿಲ್ಲ ಅವ್ರಿಗೆ. ಸಣ್ಣ ಸಣ್ಣ ಒಂದು ಭಿನ್ನಾಭಿಪ್ರಾಯಗಳು, ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಕೋರ್ಟ್ ಮೆಟ್ಟಿಲೇರ್ತಾ ಇರುವುದು ನಿಜಕ್ಕೂ ವಿಷಾದನೀಯ ಮತ್ತು ದುಃಖಕರವಾದ ಸಂಗತಿ. ಆದರೆ ದೇವರು ಅವರ ಪಾಪಗಳನ್ನು ಕ್ಷಮಿಸಿ ಅವರನ್ನು ಏದೆನ್ ತೋಟದಿಂದ ಹೊರಗೆ ಕಳುಹಿಸಿದರೂ ಸಹ ಆ ಕುಟುಂಬ ಜೀವಿತವನ್ನು ಮುನ್ನಡೆಸಲು ಒಂದು ಕೃಪೆಯನ್ನು ನೀಡಿದ್ದನ್ನು ನಾವು ನೋಡುತ್ತೇವೆ. ಆದ ಕಾರಣ ಸಂತ ಪೌಲರು ಹೇಳುತ್ತಾರೆ, ಸ್ವರ್ಗಲೋಕದಲ್ಲೂ ಭೂಲೋಕದಲ್ಲೂ ಪ್ರತಿಯೊಂದು ಕುಟುಂಬ ಸೃಷ್ಟಿಯಾಗಿರುವುದು ಸರ್ವೇಶ್ವರನ ನಾಮದ ಮಹಿಮೆಗಾಗಿ, ಅವರ ಸಂತತಿ ಸಂತಾನದ ದೇವರ ಮಕ್ಕಳ ಜನನಕ್ಕಾಗಿ. ಈ ಆಶೀರ್ವಾದ ಭೂಮಿಯನ್ನು ವಶಪಡಿಸಿಕೊಳ್ಳಬೇಕು. ದಿನೇ ದಿನೇ ದೇವರ ಮಕ್ಕಳು ಅಭಿವೃದ್ಧಿಯಾಗಬೇಕು. ಎಲ್ಲವುಗಳ ಮೇಲೆ ದೊರೆತನ ಮಾಡಿ ಅಧಿಕಾರಪೂರ್ವಕವಾದ ಜೀವನವನ್ನು ನಡೆಸಬೇಕೆಂಬುದು. ಇವತ್ತು ಈ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಜಾಯಿಂಟ್ ಅಕೌಂಟ್ ಮಾತ್ರ. ಈಗ ಗಂಡ ಹೆಂಡತಿ ಸೇರಿ ಜಾಯಿಂಟ್ ಅಕೌಂಟಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ರೆ, ಗಂಡನನ್ನು ಬಿಟ್ಟು ಹೆಂಡತಿ ಅಮೌಂಟ್ ತಗೊಳಕ್ಕಾಗಲ್ಲ, ಹೆಂಡತಿನ ಬಿಟ್ಟು ಗಂಡ ಯಾವುದೇ ವ್ಯವಹಾರ ಮಾಡೋಕ್ಕಾಗಲ್ಲ. ಬ್ಯಾಂಕ್ ಅವ್ರು ಹೇಳ್ತಾರೆ, ನಿಮ್ಮ ಏನೇ ವ್ಯವಹಾರ ಇದ್ರೂ ಗಂಡ ಹೆಂಡತಿ ಇಬ್ಬರು ಬನ್ನಿ, ಇಬ್ಬರ ಸೈನು ಬೇಕು ಅನ್ನುವ ರೀತಿಯಲ್ಲಿ. ಆದ ಕಾರಣ ಇವತ್ತು ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ಒಡೆದು ಹೋದ ಕುಟುಂಬಗಳು ಯೇಸುವಿನ ನಾಮದಲ್ಲಿ ಒಂದಾಗಲಿ. ಸೈತಾನ ಕುತಂತ್ರಿ ಅವನ ಕೈ ಮೇಲಾಗದಂತೆ ನಿಮ್ಮ ಕೋಪ, ನಿಮ್ಮ ಭಿನ್ನಾಭಿಪ್ರಾಯ ಸೂರ್ಯ ಮುಳುಗುವ ಮುನ್ನ ಸಂಧಾನವಾಗಲಿ. ಅಂದರೇನು? ಈ ದಿನ ಜಗಳ ಆಡಿದೆ ಆದರೆ ಅದು ನೀವು ರಾತ್ರಿ ಮಲಗುವ ಮೊದಲೇ ಆ ಜಗಳ ಸಂಧಾನವಾಗಲಿ. ಆ ಸಂಶಯ, ಆ ಭಿನ್ನಾಭಿಪ್ರಾಯ, ಜಗಳ, ಕೋಪ ಬಿಟ್ಟು ಸಂಧಾನ ಮಾಡಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ನೀಡುತ್ತದೆ. ಕುಟುಂಬ ಜೀವನ ಅತಿ ಪರಿಶುದ್ಧವಾದುದು, ಪವಿತ್ರವಾದುದು. ಕುಟುಂಬ ಜೀವಿತದ ಮೂಲಕ ದೇವರು ತನ್ನ ಯೋಜನೆಯನ್ನು ಈ ಲೋಕದಲ್ಲಿ ಕಾರ್ಯಗತ ಮಾಡಲು ಇಚ್ಛಿಸುತ್ತಾರೆ. ಆದ ಕಾರಣ ನಿಮಗೆ ದೇವರು ಕೊಟ್ಟ ಕರೆ ಕುಟುಂಬ ಜೀವಿತದ ಕರೆ ಆದರೆ ಅದರಲ್ಲಿ ನಂಬಿಗಸ್ತರಾಗಿ ಪ್ರಾಮಾಣಿಕರಾಗಿ ಜೀವಿಸಿರಿ. ಪ್ರಭು ಯೇಸು ನಮ್ಮನ್ನು ಕ್ಷಮಿಸಿದಂತೆ ಪರಸ್ಪರ ಕ್ಷಮಿಸಿರಿ, ಪರಸ್ಪರ ಪ್ರೀತಿಯಿಂದ ವರ್ತಿಸಿರಿ, ಪರಸ್ಪರ ಕಷ್ಟ ಸಂಕಟಗಳನ್ನು ಜವಾಬ್ದಾರಿಯುತವಾಗಿ ತೆಗೆದುಕೊಂಡು ಹೋಗಿರಿ. ಅಲ್ಲಿ ಸಮಸ್ಯೆಗಳು ಮಿತಿಮೀರದಂತೆ ಜಾಗರೂಕರಾಗಿರಿ. ಬುದ್ಧಿಯುಳ್ಳ ಮನುಷ್ಯ ಬಂಡೆಯ ಮೇಲೆ ತನ್ನ ಮನೆಯನ್ನ ಕಟ್ಟುತ್ತಾನೆ, ಬಂಡೆಯ ಮೇಲೆ ತನ್ನ ಕುಟುಂಬ ಜೀವನವನ್ನು ಕಟ್ಟುತ್ತಾನೆ. ಬಂಡೆ ದೇವರ ವಾಕ್ಯ, ದೇವರನ್ನೇ ಆಶ್ರಯಿಸಿಕೊಂಡು ಅವನು ಕುಟುಂಬವನ್ನು ಕಟ್ಟುವಾಗ ಬಿರುಗಾಳಿ ಬಂದರೂ, ಅಲೆಗಳು ಬಂದರೂ, ಪ್ರವಾಹಗಳು ಬಂದರೂ ಆ ಕುಟುಂಬ ಬಲವಾಗಿ ನಿಲ್ಲುತ್ತದೆ. ಒಂದು ಕುಟುಂಬ ಧ್ಯಾನಕೂಟಕ್ಕೆ ಬಂದಿತ್ತು. ಆ ಕುಟುಂಬದಲ್ಲಿ ಒಂದು ಸಮಸ್ಯೆಯಿಂದ ಗಂಡ ಹೆಂಡತಿ, ನನಗೆ ಈ ಹೆಂಡತಿ ಬೇಡವೇ ಬೇಡ ಎಂದು ಗಂಡ ಪಟ್ಟು ಹಿಡಿದ. ಆದರೆ ಅಂತ ಒಂದು ಕ್ಲಿಷ್ಟಕರವಾದ ಸಮಯದಲ್ಲಿ ಆತ ಆಯ್ಕೆ ಮಾಡಿಕೊಂಡ ಸ್ಥಳ ಧ್ಯಾನ ಕೇಂದ್ರವಾಗಿತ್ತು. ನನ್ನ ಈ ಸಮಸ್ಯೆಗೆ, ನನ್ನ ಕುಟುಂಬದಲ್ಲಿ ಎದ್ದಂತ ಈ ಬಿರುಗಾಳಿ ಪ್ರವಾಹವನ್ನು ಜಯಿಸಲು ನನಗೆ ಸತ್ಯದ ಆಲೋಚನೆಯನ್ನು ನೀಡುವ ದೇವ ಸೇವಕರ ಬಳಿ ಹೋಗುತ್ತೇನೆ ಎಂದು ಮುಂಜಾನೆ ಎದ್ದು ಅವರು ನಮ್ಮ ಧ್ಯಾನ ಕೇಂದ್ರಕ್ಕೆ ಬಂದರು. ಧ್ಯಾನ ಕೇಂದ್ರಕ್ಕೆ ಬಂದು ಕೌನ್ಸಿಲಿಂಗಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ಆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ತನ್ನ ಹೆಂಡತಿಯನ್ನು ಸಂಪೂರ್ಣವಾಗಿ ಕ್ಷಮಿಸಿ ಮತ್ತೆ ಆಕೆಯನ್ನು ಪ್ರೀತಿಸಿ ಆಕೆಯನ್ನು ಸ್ವೀಕಾರ ಮಾಡಿ ಅದ್ಭುತಕರವಾದ ಕುಟುಂಬ ಜೀವನವನ್ನು ಮುನ್ನಡೆಸಲು ಬೇಕಾದ ಶಕ್ತಿ, ಬಲ, ಅಭಿಷೇಕ ದೇವರು ಅವರಲ್ಲಿ ಕಾರ್ಯ ಮಾಡಿದರು. ಒಂದೊಮ್ಮೆ ಆತ ದೇವ ಸೇವಕರ ಬಳಿ ಅಥವಾ ಪ್ರಾರ್ಥನೆಗೆ ಬರದೆ ಕೋರ್ಟು, ಪೊಲೀಸು, ಮನುಷ್ಯನ ರೀತಿಯಲ್ಲಿ ವ್ಯವಹಾರ ಮಾಡಿದ್ದೆ ಆದರೆ ಆ ಕುಟುಂಬ ಒಡೆದು ಹೋಗುತ್ತಿತ್ತು, ಮಕ್ಕಳು ಚೆಲ್ಲಾಪಿಲ್ಲಿ ಆಗುತ್ತಿದ್ದರು. ಆದ ಕಾರಣ ಸೈತಾನನ ಕೈ ಮೇಲಾಗದಂತೆ ನೀವು ಜಾಗರೂಕರಾಗಿರಿ. ದೇವಸೇವಕರ ಬಳಿ ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥಿಸುವ ಕುಟುಂಬ ಒಟ್ಟಾಗಿ ಜೀವಿಸುವುದು. ಇವತ್ತು ಸಮಸ್ಯೆಗಳಿಲ್ಲದ ಕುಟುಂಬಗಳಿಲ್ಲ, ಕಷ್ಟಗಳಿಲ್ಲದ ದಂಪತಿಗಳಿಲ್ಲ. ಆದರೆ ಪ್ರಾರ್ಥನೆಯ ಮೂಲಕ ಯೇಸುವಿನ ಶಕ್ತಿಯಿಂದ ನಾವು ಎಲ್ಲವನ್ನ ಜಯಿಸಿ ನಜರೇತಿನ ಪವಿತ್ರ ಕುಟುಂಬವಾಗಿ ಜೀವಿಸಿ ಈ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಕಳ್ಳನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಿಮ್ಮನ್ನು ನಾಶ ಮಾಡಲು.
ನಾನು ಬಂದದ್ದು ಜೀವ ನೀಡಲು ಯಥೇಚ್ಛವಾಗಿ, ಅದು ಪರಿಪೂರ್ಣವಾಗಿ ಎಂದು ನುಡಿದಿದ್ದೀರಿ. ಮಲಾಕಿ 2:14-15 ವಿವಾಹ ವಿಚ್ಛೇದನವನ್ನು ಸರ್ವೇಶ್ವರನಾದ ದೇವರು ದ್ವೇಷಿಸುತ್ತಾರೆ. ನಾನು ವಿವಾಹ ವಿಚ್ಛೇದನವನ್ನು ದ್ವೇಷಿಸುತ್ತೇನೆ. ಕಾರಣ, ದೇವರ ಸ್ವಂತ ರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟ ಆ ಕುಟುಂಬ ಜೀವನ, ಗಂಡು ಹೆಣ್ಣು ಎಂದು ಸೃಷ್ಟಿಸಿ ಆ ದೇವರ ಒಂದು ಆಶೀರ್ವಾದದ ಕುಟುಂಬ ಜೀವಿತವನ್ನು ಕೈಗೊಂಡಿರುವ ಅವರು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ, ಮಕ್ಕಳ ಶ್ರೇಯಸ್ಸಿಗಾಗಿ ಆ ಕುಟುಂಬ ಜೀವಿತವನ್ನು ಮುನ್ನಡೆಸಿಕೊಂಡು ಹೋಗಲೇಬೇಕು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನಿಂದ ಕಲಿತುಕೊಳ್ಳಿರಿ, ನಾನು ದೀನ ಹೃದಯದವನು, ವಿನಯಶೀಲನು ಎಂದು ಪ್ರಭು ಯೇಸುವಿನ ಪ್ರಸನ್ನತೆಯಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥಿಸಿ ಎಲ್ಲಾ ವಿಧವಾದ ಭಿನ್ನಾಭಿಪ್ರಾಯಗಳು, ವಿಶೇಷವಾಗಿ ಗಂಡ ಹೆಂಡತಿಯ ಮಧ್ಯೆ ತಲೆದೋರುವ ಎಲ್ಲ ವಿಧವಾದ ಭಿನ್ನಾಭಿಪ್ರಾಯಗಳು ಎಫೆಸ 2:13-17 ವಾಕ್ಯದ ಶಕ್ತಿಯಲ್ಲಿ ಯೇಸುವು ತಮ್ಮ ಶರೀರದಿಂದ ಆ ಅಡ್ಡ ಗೋಡೆಯನ್ನು ಕೆಡವಿ ಹಾಕಿ ಅವರೀರ್ವರನ್ನು ಒಟ್ಟುಗೂಡಿಸಿ ಪವಿತ್ರಾತ್ಮರಲ್ಲಿ ಒಂದೇ ಶರೀರ ಒಂದೇ ಮನಸ್ಸುಳ್ಳವರಾಗಿ ನಜರೇತಿನ ಪವಿತ್ರ ಕುಟುಂಬವಾಗಿ ಮಾರ್ಪಾಡಾಗುವಂತೆ ಎಲ್ಲ ಕುಟುಂಬಗಳ ಸಂರಕ್ಷಣೆ, ಅಭಿಷೇಕ, ಈ ವಾಗ್ದಾನದ ಆಶೀರ್ವಾದಕ್ಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.